Hello all, welcome to ISAT Interface Schooling and Technologies Davanagere. Myself Raghu Gurumurthy, software developer and IT trainer. ಸೊ ಇವಾಗ ನಾವು ನಮ್ಮ DBMS ಎಕ್ಸ್ಪ್ಲೈನ್ಡ್ ಇನ್ ಕನ್ನಡ ಸೀರೀಸ್ನ 2ನೇ ಕ್ಲಾಸಲ್ಲಿ ಇದ್ದೀವಿ. ದಟ್ ಈಸ್ ನಥಿಂಗ್ ಬಟ್ ಇನ್ಫಾರ್ಮೇಶನ್ ವಾಕ್ ಥ್ರೂ. ಇನ್ಫಾರ್ಮೇಶನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನಮ್ಮ ಲಾಸ್ಟ್ ಕ್ಲಾಸ್ ಅಂದರೆ ನಮ್ಮ ಫಸ್ಟ್ ಕ್ಲಾಸಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ ಅಂತ ಅಂದರೆ, ಸೊ ವಿ ಡಿಸ್ಕಸ್ಡ್ ರಿಗಾರ್ಡಿಂಗ್ ಡೇಟಾ. ಸೊ ಇಲ್ಲಿ ಇನ್ಫಾರ್ಮೇಶನ್ ಅಂದ್ರೆ ಫಸ್ಟ್ ಕಾನ್ಸೆಪ್ಟ್ ಏನ್ ಹೇಳ್ತಾ ಇದ್ದಾರೆ, ಡೆಫಿನೇಷನ್ ಆಫ್ ಇನ್ಫಾರ್ಮೇಶನ್ ಈಸ್ ಆರ್ಗನೈಸ್ಡ್ ಆರ್ ಕ್ಲಾಸಿಫೈಡ್ ಡೇಟಾ ವಿಚ್ ಹ್ಯಾಸ್ ಸಮ್ ಮೀನಿಂಗ್ಫುಲ್ ವ್ಯಾಲ್ಯೂಸ್ ಫಾರ್ ದಿ ರಿಸೀವರ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಡೇಟಾ ಅಂದ್ರೆ ಆರ್ಗನೈಸ್ಡ್ ಆಗಿರಲ್ಲ, ಅದನ್ನ ಯಾವುದೇ ರೀತಿ ಕ್ಲಾಸಿಫೈ ಮಾಡಿರಲ್ಲ. ಅದಕ್ಕೆ ನಾವು ಡೇಟಾನ ರಾ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಅಂತ ಹೇಳಿದ್ವಿ, ಅಂದ್ರೆ ಪ್ರೋಸೆಸ್ ಮಾಡಿರಲ್ಲ. ಇಲ್ಲೇನ್ ಹೇಳ್ತಾ ಇದ್ದಾರೆ, ಇನ್ಫಾರ್ಮೇಶನ್ ಅಂದ್ರೆ ಅದೊಂದು ಆರ್ಗನೈಸ್ಡ್ ಆಗಿರುತ್ತೆ, ಮತ್ತೆ ಕ್ಲಾಸಿಫಿಕೇಶನ್ ಮಾಡಿರ್ತೀವಿ ಡೇಟಾನ. ಓಕೆ, ಸೊ ಅದು ಒಂದು ಪ್ರಾಪರ್ ಮೀನಿಂಗ್ ನ ಕನ್ವೆ ಮಾಡುತ್ತೆ. ಯಾರು ಕೇಳ್ತಾ ಇದ್ದಾರೋ ಆ ಇನ್ಫಾರ್ಮೇಶನ್ ಅವರಿಗೆ ಏನ್ ಮಾಡುತ್ತೆ, ಒಂದು ಪ್ರಾಪರ್ ಮೀನಿಂಗ್ ನ ಕನ್ವೆ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಾದ್ಮೇಲೆ ಸೆಕೆಂಡ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇನ್ಫಾರ್ಮೇಶನ್ ಇಸ್ ದಿ ಪ್ರೊಸೆಸ್ಡ್ ಡೇಟಾ ಆನ್ ವಿಚ್ ಡಿಸಿಷನ್ ಅಂಡ್ ಆಕ್ಷನ್ಸ್ ಆರ್ ಬೇಸ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ಫಾರ್ಮೇಶನ್ ಅಂದ್ರೆ ಡೇಟಾನ ಪ್ರೋಸೆಸ್ ಮಾಡಿದ್ಮೇಲೆ ಸಿಗುತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ, ಇನ್ಫಾರ್ಮೇಶನ್ ಅಂತ ಕರಿತೀವಿ. ಸೊ ಈ ಇನ್ಫಾರ್ಮೇಶನ್ ಇಂದ ನಾವು ಏನೇನ್ ಮಾಡ್ಬೋದಪ್ಪ ಅಂತ ಅಂದ್ರೆ, ಒಂದಿಷ್ಟು ಡಿಸಿಷನ್ಸ್ ನ ತಗೋಬಹುದು, ಅಥವಾ ಒಂದಿಷ್ಟು ಆಕ್ಷನ್ಸ್ ನ ನಾವೇನ್ ಮಾಡ್ಬೋದು, ಇನಿಶಿಯೇಟ್ ಮಾಡ್ಬೋದು, ಆಕ್ಷನ್ಸ್ ನ ನಾವು ಶುರು ಮಾಡ್ಬೋದು. ದಟ್ ಈಸ್ ನಥಿಂಗ್ ಬಟ್ ಇನ್ಫಾರ್ಮೇಶನ್. ಅಂಡ್ what are the things we can able to do with respect to information. So ಇಲ್ಲಿ ಥರ್ಡ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಫಾರ್ ದಿ ಡಿಸಿಷನ್ ಟು ಬಿ ಮೀನಿಂಗ್ಫುಲ್ ದಿ ಪ್ರೊಸೆಸ್ಡ್ ಡೇಟಾ ಮಸ್ಟ್ ಕ್ವಾಲಿಫೈ ಫಾರ್ ದಿ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ತಗೊಳ್ಳುವಂತ ಡಿಸಿಷನ್, ಇನ್ಫಾರ್ಮೇಶನ್ ಬೇಸ್ಡ್ ಡಿಸಿಷನ್ ಇರುತ್ತಲ್ಲ, ಅದು ಮೀನಿಂಗ್ಫುಲ್ ಆಗಿರ್ಬೇಕಪ್ಪ ಅಂದ್ರೆ, ಸೊ ಇನ್ಫಾರ್ಮೇಶನ್ಗೆ ಒಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ್ದು ಕ್ಯಾರೆಕ್ಟರಿಸ್ಟಿಕ್ಸ್, ಫಸ್ಟ್ ಬಂದ್ಬಿಟ್ಟು ಟೈಮ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವಾಗ ನಮ್ಗೆ ಇನ್ಫಾರ್ಮೇಶನ್ ಬೇಕೋ ಅದೇ ಟೈಮಲ್ಲಿ ಇನ್ಫಾರ್ಮೇಶನ್ ಸಿಕ್ಕರೆ ನಾವು ಏನಂತ ಹೇಳ್ಬೋದು, ದಟ್ ಈಸ್ ವಾಟ್ ಗುಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ಫಾರ್ಮೇಶನ್. ಸೊ ಸೆಕೆಂಡ್ ಬಂದ್ಬಿಟ್ಟು ಅಕ್ಯುರೆಸಿ. ನಮಗೆ ಸಿಕ್ಕಿರೋ ಅಂತ ಇನ್ಫಾರ್ಮೇಶನ್ ಏನಾಗಿರ್ಬೇಕು, ಅಕ್ಯುರೇಟ್ ಇರಬೇಕು. ಅವಾಗ ಮಾತ್ರ ನಾವೇನ್ ಮಾಡ್ಬೋದು, ಕರೆಕ್ಟ್ ಆಗಿರೋ ಡಿಸಿಷನ್ ನ ತಗೋಬಹುದು ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಕಂಪ್ಲೀಟ್ನೆಸ್ ಅಂತ ಹೇಳ್ತಾ ಇದ್ದಾರೆ. ಏನ್ ಕಂಪ್ಲೀಟ್ನೆಸ್, ನಮಗೆ ಸಿಕ್ಕಿರೋ ಅಂತ ಇನ್ಫಾರ್ಮೇಶನ್ ಏನಿದೆ, ಇಟ್ ಶುಡ್ ಬಿ ಕಂಪ್ಲೀಟ್. ಓಕೆ, ಅವಾಗ ಮಾತ್ರ ನಾವು ಒಂದು ಕಂಪ್ಲೀಟ್ ಆಗಿರೋ ಡಿಸಿಷನ್ ನ ತಗೋಬಹುದು. ಓಕೆ, ದಟ್ ಈಸ್ ವಾಟ್ ಇನ್ಫಾರ್ಮೇಶನ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ಡೇಟಾ ಪ್ರೊಸೆಸಿಂಗ್ ಸೈಕಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇವಾಗ ನೋಡ್ತಾ ಬನ್ನಿ, ನಮಗೊಂದು ಇನ್ಫಾರ್ಮೇಶನ್ ಇದೆ ಅಂತ ಅಂದ್ಕೊಳ್ಳಿ. ಏನು ಇನ್ಫಾರ್ಮೇಶನ್ ಇದೆ ನಮ್ಗೆ ಅಂತ ಅಂದ್ರೆ, ಸೊ ಕನ್ಸಿಡರ್, ಇವಾಗ ನಮ್ಮ ಮನೆ ಹತ್ರ ಒಂದು ಹುಲಿ ಬಂದಿದೆ ಅಂತ ಅಂದ್ಕೊಳ್ಳಿ. ಓಕೆ, ಒಂದು ಹುಲಿ ಬಂದಿದೆ ಅಂತ ಅಂದ್ಕೊಂಡ್ರೆ, ದಿಸ್ ಈಸ್ ವಾಟ್ ದಿ ಇನ್ಫಾರ್ಮೇಶನ್. ಓಕೆನಾ? ಸೊ ಹುಲಿ ಯಾವಾಗ ಬಂದಿದೆ ಅನ್ನೋ ಇನ್ಫಾರ್ಮೇಶನ್ ನಮಗೆ ಕರೆಕ್ಟ್ ಟೈಮಲ್ಲಿ ಸಿಕ್ಕರೆ ನಾವು ಅದನ್ನ ಟೈಮ್ಲಿ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. ಹುಲಿ ಇವಾಗ ಬಂದಿರುತ್ತೆ, ಹುಲಿ ನಮ್ಮನ್ನ ಬಂದು ತಿಂದು ಹಾಕಿದ ಮೇಲೆ ನಮಗೆ ಇನ್ಫಾರ್ಮೇಶನ್ ಸಿಕ್ಕರೆ ದಟ್ ಈಸ್ ನಾಟ್ ವಾಟ್ ಒನ್ ಆಫ್ ದಿ ಗುಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು. ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳಿದ್ರು, ಆ ಇನ್ಫಾರ್ಮೇಶನ್ ಅಕ್ಯುರೇಟ್ ಆಗಿರ್ಬೇಕು. ಅಂದ್ರೆ ಇದರ ಎಕ್ಸ್ಕ್ಯೂಸ್ ಮೀ, ಇದರ ಅರ್ಥ ಏನು ಅಂದ್ರೆ, ಇವಾಗ ಸಿಕ್ಕಿರುವಂತ ಇನ್ಫಾರ್ಮೇಶನ್ ಅದ್ರ ಅಕ್ಯುರೇಸಿ ತುಂಬಾ ನೀಟಾಗಿರ್ಬೇಕು. ಐ ಮೀನ್ ಟು ಸೇ, ಇಲ್ಲಿ ಒಂದು ಹುಲಿ ಬಂದಿದೆ ಅಂತ ಹೇಳಿದ್ಮೇಲೆ, ಹುಲಿ ಬಂದ್ಬಿಟ್ಟು ಏನೋ ಸಣ್ಣ ಮರಿನೋ ಅಥವಾ ದೊಡ್ಡ ಹುಲಿನೋ, ಆ ತರ ಅಕ್ಯುರೇಟ್ ಆಗಿರ್ಬೇಕು. ಆ ತರ ಅಕ್ಯುರೇಟ್ ಆಗಿದ್ದಾಗ ಮಾತ್ರ ಇನ್ಫಾರ್ಮೇಶನ್ ಏನಿರುತ್ತೆ, ಕರೆಕ್ಟ್ ಆಗಿರುತ್ತೆ. ಅದಾದ್ಮೇಲೆ ಇನ್ನೊಂದು ಪಾಯಿಂಟ್ ನಾವು ಡಿಸ್ಕಸ್ ಮಾಡಿರೋ ತರ ಕಂಪ್ಲೀಟ್ನೆಸ್ ಇರಬೇಕು. ಏನು ಇನ್ಫಾರ್ಮೇಶನ್ ಅಲ್ಲಿ ಕಂಪ್ಲೀಟ್ನೆಸ್ ಇರಬೇಕು. ಹುಲಿ ಬಂದಿದೆ ಅನ್ನೋದು ಇನ್ಫಾರ್ಮೇಶನ್, ಬಟ್ ಹುಲಿ ನಿಮ್ಮ ಮನೆ ಹತ್ರನೇ ಬಂದಿದೆ, ದಟ್ ಈಸ್ ವಾಟ್ ಕಂಪ್ಲೀಟ್ ಇನ್ಫಾರ್ಮೇಶನ್. ಓಕೆ, ಅದಕ್ಕೆ ನಾವು ಹೇಳ್ತಾ ಇರೋದು, ಇನ್ಫಾರ್ಮೇಶನ್ಗೆ ಬೇಕಾಗಿರುವಂತ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು, ಟೈಮ್ಲಿ ಆಗಿರ್ಬೇಕು, ಅಕ್ಯುರೇಟ್ ಆಗಿರ್ಬೇಕು, ಮತ್ತೆ ಕಂಪ್ಲೀಟ್ ಆಗಿರ್ಬೇಕು. ಅವಾಗ ಮಾತ್ರ ನಾವೇನ್ ಮಾಡ್ಬೋದು, ಗುಡ್ ಡಿಸಿಷನ್ ನ ತಗೋಬಹುದು. ಗುಡ್ ಡಿಸಿಷನ್ ಏನು, ಗುಡ್ ಡಿಸಿಷನ್ ಅಂತ ಅಂದ್ರೆ, ಹುಲಿ ಬಂದಿದೆಯಪ್ಪ ಅಂತ ಅಂದ್ರೆ ವಿ ನೀಡ್ ಟು ಕ್ಲೋಸ್ ದಿ ಡೋರ್ಸ್ ಅಂಡ್ ಕಾಲ್
police. This is what the decision making. Getting? So next ಬನ್ನಿ ಇಲ್ಲಿ ನೋಡ್ತಾ ಹೋಗೋಣ ನಮ್ಮ ಸ್ಲೈಡ್ಸ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ. ಡೇಟಾ ಪ್ರೊಸೆಸಿಂಗ್ ಸೈಕಲ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಡೇಟಾನ ನಾವು ಯಾವ ರೀತಿ ಪ್ರೋಸೆಸ್ ಮಾಡ್ತೀವಿ ಅಂತ. ಸೊ ಇಲ್ಲೇನ್ ಹೇಳ್ತಾ ಇದ್ದಾರೆ, ಡೇಟಾ ಪ್ರೊಸೆಸಿಂಗ್ ಇಸ್ ದಿ ರೀಸ್ಟ್ರಕ್ಚರಿಂಗ್ ಆರ್ ರೀಆರ್ಡರಿಂಗ್ ಆಫ್ ಡೇಟಾ ಬೈ ಪೀಪಲ್ ಆರ್ ಮಷಿನ್ ಟು ಇನ್ಕ್ರೀಸ್ ದೇರ್ ಯೂಸ್ಫುಲ್ನೆಸ್ ಅಂಡ್ ಆಡ್ ವ್ಯಾಲ್ಯೂಸ್ ಫಾರ್ ಎ ಪರ್ಟಿಕ್ಯುಲರ್ ಪರ್ಪಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಡೇಟಾ ಪ್ರೊಸೆಸಿಂಗ್ ಅಂದ್ರೆ ಏನಪ್ಪಾ ಅಂತ, ಇರೋ ಅಂತ ಡೇಟಾನ ರೀಸ್ಟ್ರಕ್ಚರ್ ಮಾಡ್ತೀನಿ, ಅಂದ್ರೆ ಬೇರೆ ಬೇರೆ ರೀತಿ ಅದನ್ನ ಸ್ಟ್ರಕ್ಚರಿಂಗ್ ನ ನೀಟ್ ಮಾಡ್ತೀನಿ, ಮತ್ತೆ ಆರ್ಡರಿಂಗ್ ನಾನು ನಮಗೆ ಬೇಕಾಗಿರೋ ರೀತಿ ನೀಟಾಗಿ ಆರ್ಡರಿಂಗ್ ಮಾಡ್ಕೊಂತೀನಿ. ಸೊ ಇದನ್ನೆಲ್ಲ ಯಾರು ಮಾಡ್ತಾರೆ? ಬೆಟರ್ ಯಾರಾದ್ರೂ ಪೀಪಲ್ ಮಾಡ್ಬೋದು, ಏನ್ ಮಾಡ್ಬೋದು, ಯಾರಾದ್ರೂ ಮನುಷ್ಯರು ಮಾಡ್ಬೋದು ಅಥವಾ ಮಷಿನ್ಸ್ ಮಾಡ್ಬೋದು ಈ ಕೆಲಸನ. ಯಾವ್ದನ್ನ? ಡೇಟಾ ಪ್ರೊಸೆಸಿಂಗ್, ಐ ಮೀನ್ ಟು ಸೇ ರೀಸ್ಟ್ರಕ್ಚರಿಂಗ್ ಅಥವಾ ರೀಆರ್ಡರಿಂಗ್. ಓಕೆ, ಏನಕ್ಕೆ ಮಾಡ್ತೀವಿ ನಾವು? ಒಂದು ಯೂಸ್ಫುಲ್ ಆಗಿರುವಂತ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕಾಗುತ್ತೆ? ಡೇಟಾನ ಪ್ರೋಸೆಸ್ ಮಾಡಬೇಕಾಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಡೇಟಾ ಪ್ರೊಸೆಸಿಂಗ್ ಅಂತ ಹೇಳ್ಬೋದು. ಸೊ ಇಲ್ಲಿ ಡೇಟಾ ಪ್ರೊಸೆಸಿಂಗ್ ಸೈಕಲ್ ಕನ್ಸಿಸ್ಟ್ಸ್ ಆಫ್ ಫಾಲೋಯಿಂಗ್ ಬೇಸಿಕ್ ಸ್ಟೆಪ್ಸ್ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಬಂದ್ಬಿಟ್ಟು ಇನ್ಪುಟ್ ಅಂತ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಬಂದ್ಬಿಟ್ಟು ಪ್ರೊಸೆಸಿಂಗ್ ಅಂತ ಹೇಳ್ತಾ ಇದ್ದಾರೆ, ಅದಾದ್ಮೇಲೆ ಔಟ್ಪುಟ್ ಅಂತ ಹೇಳ್ತಾ ಇದ್ದಾರೆ. ದೀಸ್ ಆರ್ ವಾಟ್ 3 ಸ್ಟೆಪ್ಸ್ ವಿತ್ ರೆಸ್ಪೆಕ್ಟ್ ಟು ಡೇಟಾ ಪ್ರೊಸೆಸಿಂಗ್ ಸೈಕಲ್. ಓಕೆ, above 3 steps constitutes the data processing cycle, of course. Yes. So ನೋಡ್ತಾ ಬನ್ನಿ, ಡೇಟಾ ಪ್ರೊಸೆಸಿಂಗ್ ಸೈಕಲ್ ಅಲ್ಲಿ ಆಕ್ಚುಲಿ ಏನಾಗ್ತಾ ಇದೆ ಅಂತ ನೋಡೋದಾದ್ರೆ, ಇಲ್ಲಿ ಇನ್ಪುಟ್ ಆಗ್ತಾ ಇದೆ ಡೇಟಾ, ಇಲ್ಲಿ ಏನಾಗ್ತಾ ಇದೆ? ಪ್ರೊಸೆಸಿಂಗ್ ಆಗ್ತಾ ಇದೆ, ಇಲ್ಲಿ ಏನಾಗ್ತಾ ಇದೆ? ಔಟ್ಪುಟ್ ಆಗ್ತಾ ಇದೆ. ದಿಸ್ ಇಸ್ ನಥಿಂಗ್ ಬಟ್ ಡೇಟಾ ಪ್ರೊಸೆಸಿಂಗ್ ಸೈಕಲ್ ಅಂತ ನಾವು ಹೇಳ್ಬೋದು. ಸೊ ಒಂದಿಷ್ಟು ನಾವು ಇಲ್ಲಿ ಬೋರ್ಡ್ ವರ್ಕ್ ಮಾಡೋದಾದ್ರೆ, ವಾಟ್ ವಿ ನೀಡ್ ಟು ಡೂ. ಸೊ ಡೇಟಾ ಪ್ರೊಸೆಸಿಂಗ್ ಅಲ್ಲಿ ನಾವು ಫಸ್ಟ್ ಏನ್ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ, ಇನ್ಪುಟ್ ಮಾಡ್ತಾ ಇದ್ದೀವಿ ಡೇಟಾನ. ದಟ್ ಈಸ್ ವಾಟ್ ಇನ್ಪುಟ್. ಸೊ ಇನ್ಪುಟ್ ಮಾಡಿದ್ಮೇಲೆ ಇಲ್ಲೇನಾಗ್ತಾ ಇದೆ? ಪ್ರೊಸೆಸಿಂಗ್ ಆಗ್ತಾ ಇದೆ. ಅದಾದ್ಮೇಲೆ ಔಟ್ಪುಟ್ ಸಿಗುತ್ತೆ ಅಂತ ಹೇಳ್ತಾ ಇದೀವಿ. ಓಕೆನಾ? ಸೊ ಈ ಪ್ರೊಸೆಸಿಂಗ್ ನ ಯಾರು ಮಾಡ್ತಾರೆ? ಒಂದು ಪೀಪಲ್ ಮಾಡ್ಬೋದು, ಓಕೆ, ಇಲ್ಲ ಅಂತ ಅಂದ್ರೆ ಮಷಿನ್ ಮಾಡ್ಬೋದು. ಮಷಿನ್ ದಟ್ ಈಸ್ ನಥಿಂಗ್ ಬಟ್ ಕಂಪ್ಯೂಟರ್ಸ್. ಓಕೆ, ದಿಸ್ ಈಸ್ ನಥಿಂಗ್ ಬಟ್ ಪ್ರೊಸೆಸಿಂಗ್. ಇನ್ಪುಟ್ ಡೇಟಾನ ನಾನಿಲ್ಲಿ ಇನ್ಪುಟ್ ಮಾಡಿರ್ತೀನಿ, ಇಲ್ಲೇನಾಗುತ್ತೆ? ಪ್ರೋಸೆಸ್ ಆಗುತ್ತೆ. ಪ್ರೋಸೆಸ್ ಅಂದ್ರೆ ರೀಆರ್ಡರಿಂಗ್ ಮತ್ತೆ ರೀಸ್ಟ್ರಕ್ಚರ್. ಸೊ ಇದಾದ್ಮೇಲೆ ನಮಗೇನ್ ಸಿಗುತ್ತಪ್ಪ ಅಂತ ಅಂದ್ರೆ ಔಟ್ಪುಟ್ ಸಿಗುತ್ತೆ. ಗೆಟಿಂಗ್? ದಟ್ ಈಸ್ ನಥಿಂಗ್ ಬಟ್ information. Information is the output of data processing cycle. ಸೊ ಬನ್ನಿ ಇವಾಗ ನಮ್ಮ ಸ್ಲೈಡ್ ನೋಡ್ತಾ ಹೋಗೋಣ ನಾವಿಲ್ಲಿ. ಸೊ ಫಸ್ಟ್ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಕ್ವಶನ್ಸ್ ಅಲ್ಲಿ? ಡಿಫೈನ್ ಇನ್ಫಾರ್ಮೇಶನ್ ಅಂತ ಹೇಳ್ತಾ ಇದ್ದಾರೆ. ಇನ್ಫಾರ್ಮೇಶನ್ ಇಸ್ ನಥಿಂಗ್ ಬಟ್ ಪ್ರೊಸೆಸ್ಡ್ ಡೇಟಾ ಅಂತ ಹೇಳ್ಬೋದು. ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ಸ್ ದಿ ಪರ್ಪಸ್ ಆಫ್ ಇನ್ಫಾರ್ಮೇಶನ್. ಇನ್ಫಾರ್ಮೇಶನ್ ಇದ್ರೆ ನಾವೇನ್ ಮಾಡ್ಬೋದು? ಡಿಸಿಷನ್ ಮೇಕಿಂಗ್ ಮಾಡ್ಬೋದು. ದಟ್ ಈಸ್ ವಾಟ್ ದಿ ರಿಯಲ್ ಪರ್ಪಸ್ ಆಫ್ ಇನ್ಫಾರ್ಮೇಶನ್. ಸೊ ಇಟ್ ಈಸ್ ಆಲ್ ಅಬೌಟ್ ದಿ ಕ್ವಶನ್ಸ್. ಸೊ ನಾವು ಇವಾಗ ನಮ್ಮ 2ನೇ ಕ್ಲಾಸ್ ಎಂಡಿಗೆ ಬಂದಿದ್ದೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಫರೆನ್ಸ್ ಬಿಟ್ವೀನ್ ಡೇಟಾ ಮತ್ತೆ ಇನ್ಫಾರ್ಮೇಶನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಹ್ಯಾವ್ ಎ ನೈಸ್ ಡೇ.